ಇಂದು ವಿಜಯಪುರ ನಗರದ ವಾರ್ಡ್ ನಂಬರ್ 16 ಯೋಗಾಪುರ ಬಡಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ದೇಶದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ನರೇಂದ್ರ ಮೋದಿ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಯೋಗಾಪುರದ ಹನುಮಾನ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಶರತ್ ಸಿಂಗ್ ರಜಪೂತ್, ಸಂತೋಷ್ ಅಂಕಪ್ಗೋಳ್, ಪ್ರಭು ಪರಸನಹಳ್ಳಿ, ಬಾಬು ಹಿಪ್ಪರ್ಗಿ, ಮಲ್ಲು ಹಿಪ್ಪರ್ಗಿ, ವಸಂತ್ ಭಜಂತ್ರಿ, ವಿನಯ್ ಬಬಲೇಶ್ವರ್, ಸಂಜು ಸಿಂದಗಿ, ಡಾಕ್ಟರ್ ಸಂಜು ಶಿಳಿ, ಮಲ್ಲಿಕಾರ್ಜುನ್ ಹಳ್ಳದ್, ಧೂಳು ಮೈದರ್ಗಿ, ಶ್ರೀಸೇನ್ ಮಳವಾಡ್, ಮಾಲ್ಕೇಶ್ ಮುಖಾರ್ತಿಹಾಳ್, ಕಿರಣ್ ಸಿಂಗ್ ರಜಪೂತ್, ಸಂಜು ಸಿಂದಗಿ, ಅನಿಲ್ ಸಾಗರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. बोलो भारत माता की जय, बोलो भारत माता की जय. जय श्री राम, जय श्री राम, जय श्री राम, जय श्री राम. ಇವತ್ತಿನ ದಿವಸ ನಾಗಠಾಣ್ ಮತಕ್ಷೇತ್ರದ ನಾಗಠಾಣ್ ಮಂಡಲದ ವಾರ್ಡ್ ನಂಬರ್ 16 ಯೋಗಾಪುರ ಕಾಲೋನಿಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಸೇರಿ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ 2024 ಲೋಕಸಭಾ ಚುನಾವಣೆಯಲ್ಲಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದು, ಅದೇ ರೀತಿಯಾಗಿ ನಮ್ಮ ವಿಶ್ವ ನಾಯಕರಂತ ಖ್ಯಾತರಾದ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ 3ನೇ ಬಾರಿಗೆ ಲೋಕಸಭಾ ಚುನಾವಣೆಯನ್ನು ಇಡೀ ದೇಶಾದ್ಯಂತ ಒಂದು ವಿಜಯೋತ್ಸವ ಇವತ್ತಿನ ದಿವಸ. ಹೀಗಾಗಿ ಬರುವಂಥ ದಿನಗಳಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಈ ಬಾರಿ 3ನೇ ಬಾರಿಯ ಪ್ರಧಾನಮಂತ್ರಿಯಾಗಿ ವಿಶ್ವ ನಾಯಕನೆಂದೇ ಖ್ಯಾತರಾಗಲೆಂದು ನಮ್ಮೆಲ್ಲ ಕಾರ್ಯಕರ್ತರಿಂದ ಒಂದು ಅಭಿಲಾಷೆ. ಅದೇ ರೀತಿಯಾಗಿ ಬರುವಂಥ ದಿನಗಳಲ್ಲಿ ಭಾರತ ದೇಶ ಒಂದು ವಿಶ್ವ ಮಟ್ಟದಲ್ಲಿ ವಿಶ್ವ ಗುರುವಾಗಿ ಹೊರಗೆ ಬರಬೇಕಂತ ನಮ್ಮೆಲ್ಲರ ಆಸೆಯಾಗಿದ್ದು, ಅದೇ ರೀತಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಎಲ್ಲ ದೇಶದ ಎಲ್ಲ ಜನತೆಯ ಜೊತೆ ಕೂಡಿ ನಮ್ಮ ಈ ಒಂದು ದೇಶಕ್ಕೆ ವಿಶ್ವಗುರು ಸ್ಥಾನಕ್ಕೆ ಒಯ್ತಾರೆಂದು ನಮ್ಮೆಲ್ಲರ ಒಂದು ಆಶಯವಾಗಿದ್ದು, ಬರುವಂಥ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಇನ್ನೂ ಜನಪ್ರಿಯತೆಯಾಗಿ ಬೆಳೆದು ಮುಂದಿನ ದಿನಗಳಲ್ಲಿ ಒಳ್ಳೆ ಯೋಜನೆಗಳನ್ನು ತಂದು ಈ ಒಂದು ಭಾರತ ದೇಶವನ್ನು ಉನ್ನತ ಮಟ್ಟವಾಗಿ ಬೆಳೆಸಲಿಕ್ಕೆ ಅವರೊಂದು ಅವಕಾಶ ಮಾಡಿಕೊಡ್ತಾರೆ ಅಂತ ತಮ್ಮೆಲ್ಲರ ವಿನಂತಿ. ತಮ್ಮ ಹೆಸರು ಸರ್? ಶರತ್ ಸಿಂಗ್ ರಜಪೂತ್, ನಾಗಠಾಣ್ ಮಂಡಲ ಪ್ರಧಾನ ಕಾರ್ಯದರ್ಶಿ. ಅತಿದೇವರಾದ ಆಂಜನೇಯನಲ್ಲಿ ಒಂದು ನಮಸ್ಕರಿಸುತ್ತಾ, ಇವತ್ತು ಈಗಾಗಲೇ ನಮ್ಮ ಮಿತ್ರರಾದ ಶರತ್ ಹೇಳಿರುವ ಹಾಗೆ ನಾಗಠಾಣ್ ಮಂಡಲದ ಎಲ್ಲ ಸಮಸ್ತ BJPಯ ಹಿತೈಷಿಗಳು ಮತ್ತು ಕಾರ್ಯಕರ್ತ ಬಂಧುಗಳು, ವಿಶೇಷವಾಗಿ ನಾಳೆಯ ದಿನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ 3ನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಆಂಜನೇಯನಿಗೆ ಒಂದು ವಿಶೇಷವಾದ ಎಲೆ ಪೂಜೆ ಅಂತ ಒಂದು ವಿಶೇಷ ಪೂಜೆ, ಆ ಪೂಜೆ ಮಾಡುವುದರ ಮುಖಾಂತರ ಆ ದೇವರು ಆಂಜನೇಯ ಅವರಿಗೆ ಇನ್ನಷ್ಟು ಶಕ್ತಿ, ಭಾರತ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ, ವಿರೋಧಿಗಳನ್ನ ಮಟ್ಟ ಹಾಕುವಂಥ ಶಕ್ತಿ, ಭಾರತ ದೇಶವನ್ನು ವಿಶ್ವಗುರುವಾಗುವ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಗಳಲ್ಲಿ ಕೂಡ ಅವರಿಗೆ ಒಂದು ಆಂಜನೇಯ ಶಕ್ತಿಯನ್ನು ತುಂಬಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ BJP ಕಾರ್ಯಕರ್ತರು ಕೂಡ ಒಂದು ವಿಶೇಷವಾದ ಪೂಜೆ ಸಲ್ಲಿಸುವುದರ ಮುಖಾಂತರ ಅವರಿಗೆ ನಾಳೆ ನಡೆಯಲು ಪ್ರಮಾಣ ವಚನಕ್ಕೆ ಒಂದು ಮುಂಚಿತವಾಗಿ ಎಲ್ಲರೂ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಈ ಒಂದು ವೇದಿಕೆ ಮುಖಾಂತರ ಭಾರತೀಯ ಪ್ರಜೆಗಳಲ್ಲಿ ನಂದು ಒಂದು ವಿನಂತಿ, ತಾವೆಲ್ಲ ನೋಡಿರ್ಬೋದು, ಈ ಒಂದು ಫಲಿತಾಂಶವನ್ನು ಗಮನಿಸಿದರೆ ಭಾರತ ದೇಶದಲ್ಲಿ ಎಲ್ಲಿಯೋ ಒಂದು ದೇಶಾಭಿಮಾನ ಅಂತಕ್ಕಂಥದ್ದು ಎಲ್ಲಿಯೋ ಒಂದು ಕಡಿಮೆ ಆಗ್ತಾ ಇದೆ. ಯಾಕಂದರೆ ವಿಶ್ವ ನಾಯಕ ನರೇಂದ್ರ ಮೋದಿಯವರು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದರೂ ಕೂಡ ಅವರಿಗೆ ಪೂರ್ಣವಾದ ಬಹುಮತ ಕೊಡುವಲ್ಲಿ ನಾವೇನೋ ಒಂದು ಸ್ವಲ್ಪ ವಿಫಲರಾದೇವು ಅಂತ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ತಪ್ಪನ್ನು ಮಾಡೋದು ಬೇಡ. ಯಾವಾಗೇ ಅಲ್ಲಿ ವಿಶ್ವದ ಪರವಾಗಿ, ದೇಶದ ಪರವಾಗಿ ಯಾವುದೇ ಸಮಸ್ಯೆ ಬಂದರೆ ಪ್ರತಿಯೊಬ್ಬರು ಕೂಡ ಜಾತಿ ಮತ ಪಂಥ ಅಂತಕ್ಕಂಥದ್ದು ಮರೆತು ಒಂದು ಭಾರತ ದೇಶ ಉನ್ನತವಾದ ಸ್ಥಾನಕ್ಕೆ ಅಭಿವೃದ್ಧಿಪಡಿಸುವಲ್ಲಿ ನೀವೆಲ್ಲರೂ ಕೂಡ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಕೂಡ ಎಲ್ಲ ರೀತಿಯ ಒಂದು ತಮ್ಮ ವಿಷಯವನ್ನು ಮರೆತು ನರೇಂದ್ರ ಮೋದಿ ಅಂತ ನಾಯಕರಿಗೆ ನಾವು ಕೈ ಬಲಪಡಿಸಬೇಕಾದ್ರೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕರ್ತವ್ಯ ಆಗಿದೆ. ಆ ಹಿನ್ನೆಲೆ ಈ ಮುಖಾಂತರ ಮತ್ತೊಮ್ಮೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೇಶಾಭಿಮಾನಿಯನ್ನು ಬೆಳೆಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಮತ್ತೊಮ್ಮೆ ನರೇಂದ್ರ ಮೋದಿಯವರ ಕೈ ಬಲಪಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಶುಭಾಶಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹೆಸರು ಸರ್? ಡಾಕ್ಟರ್ ಸಂಜು ಶಿಳಿ, ವೈದ್ಯಕೀಯ ಪ್ರಕೋಷ್ಠ ಜಿಲ್ಲಾ ಸಹ ಸಂಚಾಲಕರು, ವಿಜಯಪುರ ಜಿಲ್ಲೆ. ಬಾಬು ಹಿಪ್ಪರಿಗೆ, ವಕೀಲರು, ಯೋಗಾಪುರ. ಗ್ರಾಮ ದೇವತೆ ಶ್ರೀ ಹನುಮಾನ್ ದೇವರಿಗೆ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಇಂದು ಅಭಿಷೇಕ ಮಂಗಳಾರತಿ ಮಾಡುತ್ತಾ
ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಯುಷ್ ಆರೋಗ್ಯ ಮತ್ತು ದೇಶದ ಅಭಿವೃದ್ಧಿ ಆಗಲಿ ಎಂದು ನಾವು ಎಲ್ಲರೂ ಸೇರಿ ಸ್ಮರಿಸಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಮೋದಿಜಿಯವರ ಕನಸು ಏನದ, ಎಲ್ಲ ಏನು ಇಡೀ ತನಿಖೆ ಮಾಡಿ ಅವ್ರು ಏನು ತಿಂದು ನುಂಗಿ ಕುಂತಿದ್ದಾರೆ, ದೇಶವನ್ನು ಏನು ಹಾಳು ಮಾಡಲಿಕ್ಕೆ ಏನು 70 ವರ್ಷದಿಂದ ಪ್ರಯತ್ನ ಮಾಡಿದರು, ಅದನ್ನು ಪೂರ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಂಡು ನಾವೆಲ್ಲರೂ ಮಂಗಳಾರತಿ ಮಾಡಿ, ಈಗ ಏನಿದ್ರು ನಮ್ಮ ದೇಶ ಸ್ವರ್ಣ ಅಕ್ಷರದಲ್ಲಿ ಬರೀಬೇಕು, ಆ ರೀತಿ ಆಗಬೇಕಂತೇಳಿ ನಮ್ಮೆಲ್ಲರದು ಹಾರೈಕೆ. ನಾನು ಅಟಲ್ ಬಿಹಾರಿ ವಾಜಪೇಯಿ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯದರ್ಶಿ OBC ಮೋರ್ಚಾ.